ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಕನ್ನಡಿಗರ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬೋದು. ಇದು ಸ್ಪೋರ್ಟ್ಸ್ ಕ್ಯಾಟಗರಿನಲ್ಲಿ ಬರುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದು ಕನ್ನಡಿಗರಿಗೆ ಮಾತ್ರ ಅಂತ ಹೇಳ್ಬೋದು. ಅದು ಅದರಲ್ಲೂ RCB ಫ್ಯಾನ್ಸ್ಗಳಿಗೆ ಮಾತ್ರ ಅಂತ ಹೇಳ್ಬೋದು. RCB ಅಭಿಮಾನಿಗಳು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ RCB ಗೆದ್ದು ಗೆಲ್ಲುತ್ತೆ ಅಂತ. ಮತ್ತೆ ಇವತ್ತು CSK ಮತ್ತೆ RCB ನಡುವಿನ ಹೈ ವೋಲ್ಟೇಜ್ ಪಂದ್ಯದ ಬಗ್ಗೆ ಮಾತಾಡೋ ಅಂತ ಬಂದಿದ್ದೀನಿ. ಇನ್ನು RCB ಯಲ್ಲಿ ಎಲ್ಲಿ ಇಂಪ್ರೂವ್ ಆಗಿದೆ ಮತ್ತೆ ಎಲ್ಲಿ ಗಮನ ಹರಿಸ್ಬೇಕು ಅಂತ ತಿಳಿಸ್ಕೊಡ್ತಾ ಬರ್ತೀನಿ. ಮತ್ತೆ MI CSK ಅವರ ವೀಕ್ನೆಸ್ ಕೂಡ ತಿಳಿಸ್ಕೊಡ್ತಾ ಬರ್ತೀನಿ. CSK ಅವರು ಎಲ್ಲಿ ವೀಕ್ನೆಸ್ ಇದೆ ಮತ್ತೆ ಅವ್ರನ್ನ ಎಲ್ಲಿ ಕಟ್ ಹಾಕ್ಬೋದು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತಾ ಬರ್ತೀನಿ ಅಂತ ಹೇಳ್ಬೋದು. ಯಾರೆಲ್ಲ ನೋಡ್ತಿದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಬಟನ್ ಕೂಡ ಒತ್ತಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ತಿಳಿಸ್ತಾ ಇನ್ನು ವಿಡಿಯೋ ಟಾಪಿಕ್ಗೆ ಬರೋಣ. ಇನ್ನು CSK ಮತ್ತೆ RCB ಕಡೆ ನೋಡೋದಾದ್ರೆ ಈ ಎರಡರಲ್ಲೂ ಕೂಡ ಉತ್ತಮವಾದಂತಹ ಬ್ಯಾಟಿಂಗ್ ಲೈನಪ್ ಇದೆ ಅಂತ ಹೇಳ್ಬೋದು. ಇನ್ನು RCB ಕಡೆ ಒಂಚೂರು ಎಡ್ಜಲ್ಲಿ ಬೌಲಿಂಗ್ ಲೈನಪ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. RCB ಅಲ್ಲಿ ಸ್ಟ್ರೆಂತ್ ಆಗಿ ಈಗ ಬೌಲಿಂಗ್ ಕೂಡ ಮೂಡ್ ಬರ್ತಿದೆ ಅಂತ ಹೇಳ್ಬೋದು. ಇನ್ನು ಫಾಸ್ಟ್ ಬೌಲಿಂಗ್ ಅಲ್ಲಿ ಈಗ ಯಾವುದೇ ಕೊರತೆ ಕೂಡ ಇಲ್ಲ, ಮತ್ತೆ ಸ್ಪಿನ್ ವಿಭಾಗದಲ್ಲೂ ಕೊರತೆ ಇಲ್ಲ ಅಂತ ಹೇಳ್ಬೋದು. ಇನ್ನು ಇಂಗ್ಲೆಂಡ್ ಪ್ಲೇಯರ್ಸ್ಗಳು ಹೋಗಿರೋದ್ರಿಂದನೂ ಕೂಡ RCBಗೆ ಯಾವ ಬೌಲಿಂಗ್ ಲೈನಪ್ ನಲ್ಲಿ ಯಾವ ತಡೆನೂ ಆಗಿಲ್ಲ ಅಂತ ಹೇಳ್ಬೋದು. ಇನ್ನು ಆ ಕಡೆ CSK ಕಡೆ ಮೊಯಿನ್ ಅಲ್ಲಿ ಹೋಗಿರೋದು ಸ್ಯಾಂಟ್ನರ್ ಅವರು ಬರುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ಇನ್ನು ಸ್ಯಾಂಟ್ನರ್ ಅವರು ಕೂಡ ಬರ್ತಾರೆ ಮೊಯಿನ್ ಅಲ್ಲಿ ಅವರು ಜಾಗಕ್ಕೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅವ್ರ ಕಡೆ ಒಂದೇ ಒಂದು ಚೇಂಜಸ್ ಕೂಡ ಆಗೋ ಚಾನ್ಸಸ್ ಇದೆ ಅಷ್ಟೇ. ಇನ್ನು ನಮ್ಮ ಕಡೆ ವಿಲ್ ಜಾಕ್ ಅವ್ರು ಹೋಗ್ತಾರೆ, ಅವ್ರ ಕಡೆ ಮೊಯಿನ್ ಅಲ್ಲಿ ಅವ್ರು ಹೋಗ್ತಾರೆ. ಇನ್ನು ವಿಲ್ ಜಾಕ್ ಅವ್ರ ಸ್ಥಾನ ತುಂಬೋದಕ್ಕೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬರ್ತಾರೆ. ಅವರು ಆಲ್ರೌಂಡಿಂಗ್ ವಿಭಾಗದಲ್ಲಿ ಬರೋದ್ರಿಂದ ಕೆಲವು ಓವರ್ಸ್ಗಳು ಕೂಡ ಅವರು ಕಡೆಯಿಂದ ಆಗುತ್ತೆ ಅಂತ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ವಿಕೆಟ್ಸ್ಗಳು ತಂದ್ಕೊಡುವಂತ ಲಕ್ಷಣಗಳು ಕೂಡ ಕಾಣಿಸುತ್ತೆ. ಇನ್ನು RCB ಕಡೆ ನೋಡಿದರೆ RCB ಅವರು ಬೌಲಿಂಗ್ ಬ್ಯಾಟಿಂಗ್ ಲೈನಪ್ ಕೂಡ ಉತ್ತಮವಾಗಿದ್ದು, ಇನ್ನು ರಜತ್ ಪಟಿದಾರ್ ಮತ್ತೆ ವಿಲ್ ಜಾಕ್ ಇದ್ರೆ ಸ್ಪಿನ್ ಆಡೋದಕ್ಕೆ ಚೆನ್ನಾಗಿರ್ತಿತ್ತು. ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಕೂಡ ಇದ್ದಾರೆ, ಅವ್ರು ಕೂಡ ಸ್ಪಿನ್ ಚೆನ್ನಾಗಿ ಆಡ್ತಾರೆ. ಇನ್ನು ಇವ್ರು ಬಿಟ್ರೆ ಇನ್ನು ಕ್ಯಾಮರನ್ ಗ್ರೀನ್ ಅವ್ರು ಕೂಡ ಸಣ್ಣ ಪುಟ್ಟ ಕ್ಯಾಮಿಯೋ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಅದನ್ನ ಬಿಟ್ರೆ ಇನ್ನು ವಿರಾಟ್ ಕೊಹ್ಲಿ ಅವರು ಮೈನ್ ಬ್ಯಾಟರ್ ಆಗಿರ್ತಾರೆ. ಮತ್ತೆ 52+ ಇಂದ ಇಂಟೆಂಟ್ ಬರ್ತಾ ಇದೆ, ರನ್ ಕೂಡ ಬರೋದು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಅವ್ರ ಕಡೆಯಿಂದ ಸ್ಟ್ರೈಕ್ ಅಲ್ಲಿ ಬರ್ತಾ ಇದೆ. ಅದೇ ಸ್ಟ್ರೈಕ್ ರೇಟ್ ನಲ್ಲಿ ಅವರು ಸ್ವಲ್ಪ 30+ ರನ್ ನೋಡಿಕೊಟ್ರೆ ಇನ್ನು RCBಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ವಿರಾಟ್ ಕೊಹ್ಲಿ ಅವರು ಕೊನೆ ಎಂಡ್ವರೆಗೂ ಆಡಿದ್ರೆ ಇನ್ನೂ ಉತ್ತಮವಾಗಿರುತ್ತೆ. ಮತ್ತೆ ರಜತ್ ಪಟಿದಾರ್ ಅವರು ಒಂದ್ ಕಡೆಯಿಂದ ಅವರು ಸ್ಟ್ರೋಕ್ ಮೇಕಿಂಗ್ ಮಾಡ್ತಾರೆ. ಮತ್ತೆ ಅವ್ರ ಜೊತೆ ಈಗ ಗ್ಲೆನ್ ಮ್ಯಾಕ್ಸ್ವೆಲ್ ಬಂದಿದ್ದಾರೆ, ಮತ್ತೆ ಕ್ಯಾಮರನ್ ಗ್ರೀನ್ ಅವರು ಕೂಡ ಇದ್ದಾರೆ, ದಿನೇಶ್ ಕಾರ್ತಿಕ್ ಇದ್ದಾರೆ, ಮತ್ತೆ ಮಣಿಪಾಲ್ ಲೋಮರ್ ಅಥವಾ ಅನುಜ್ ರಾವತ್ ಅವ್ರು ಕೂಡ ಬರ್ತಾರೆ ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಲೈನಪ್ ಕೂಡ ಧ್ವಂಸ ಮಾಡೋದ್ರಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಆರು ಕಡೆ ನೋಡೋದಾದ್ರೆ ಶಿವಮ್ ದುಬೆ ಇದ್ದಾರೆ, ಮತ್ತೆ ಋತುರಾಜ್ ಗಾಯಕ್ವಾಡ್, ಇವರಿಬ್ಬರನ್ನ ಕಟ್ಟಕೋದ್ರೆ ಆ ಕಡೆ CSK ಕಡೆ ಬ್ಯಾಟಿಂಗ್ ಲೈನಪ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಡ್ರೇ ಮಿಚೆಲ್ ಕೂಡ ಇದ್ದಾರೆ, ಅವ್ರು ಕೂಡ ಎಷ್ಟು ಸ್ಟ್ರೈಕ್ ರೇಟ್ ನಲ್ಲಿ ಅವ್ರೇನು ಬ್ಯಾಟಿಂಗ್ ಆಡಲ್ಲ. ಇನ್ನು ಅವ್ರನ್ನ ತಡೆದು ತುಂಬಾ ಸುಲಭ ಅಂತ ಹೇಳ್ಬೋದು. ಇನ್ನು ಮಿಕ್ಕಿದ ಆಟಗಾರರೆಲ್ಲ ಸ್ಟ್ರೋಕ್ ಮೇಕಿಂಗ್ ಕಡೆ ಗಮನ ಹರಿಸಲ್ಲ ಅಂತ ಹೇಳ್ಬೋದು. ಇನ್ನು ಇವರಿಬ್ರು ಆಟಗಾರರನ್ನ ಕಟ್ ಹಾಕ್ಲೇಬೇಕಾಗುತ್ತೆ. ಇವರಿಬ್ರು ರನ್ ಸ್ಕೋರ್ ಮಾಡೋದನ್ನ ಕಡಿಮೆ ಮಾಡಿದಷ್ಟು RCBಗೆ ಗೆಲ್ಲುವಂತ ಚಾನ್ಸಸ್